ಎಷ್ಟೋ ಜನಗಳಿಗೆ ಎಲ್ಲ ಇದ್ರೂ ಕೂಡ ದೇವ್ರು ನಮ್ಗೆ ಅದ್ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲೊಂದು ವ್ಯಕ್ತಿ ನೋಡಿ ಹೆಂಗಿದ್ದಾರೆ ಅಂತ ಅಂದ್ರೆ, ಪಾಪ ಇವ್ರ ಕಷ್ಟ ಇವ್ರಿಗೆ ಗೊತ್ತಿರುತ್ತೆ ನೋಡಿ. ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇಂಥದ್ದನ್ನೆಲ್ಲ ನೋಡಿ ನಾವ್ ಏನ್ ತಿಳ್ಕೊಬೇಕಪ್ಪ ಅಂತ ಅಂದ್ರೆ, ನಮ್ ಲೈಫ್ ಚೆನ್ನಾಗಿದ್ಯಾ, ನಾವು ಆರೋಗ್ಯವಾಗಿ ದೇವ್ರು ಕೊಟ್ಟಿದ್ದೀರಾ, ಅದೇ ಒಂದು ಪುಣ್ಯ ಅಂತ ಹೇಳ್ಬೇಕು. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿರ್ತೀವೋ ಏನೋ, ಆರೋಗ್ಯ ಒಂದು ಚೆನ್ನಾಗಿ ಕೊಟ್ರೆ ಅದೇ ಒಂದು ಭಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ಜನಗಳಿಗೆ ಎಷ್ಟೇ ಏನೇ ಕೊಟ್ರು ದೇವ್ರು ನನ್ಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತಾರೆ. ಎಲ್ಲಾರು ನೀವು ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಗೇನಾದ್ರೂ ಆರೋಗ್ಯ ಚೆನ್ನಾಗಿದೆ ಅಂತ ಅಂದ್ರೆ ಅದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಬರೋದು ಎಷ್ಟು ಸತ್ಯ ಇರುತ್ತೋ ಹೋಗೋದು ಕೂಡ ಅಷ್ಟೇ ಸತ್ಯ ಇರುತ್ತೆ. ಆದ್ರೆ ಮಧ್ಯದಲ್ಲಿ ಈ ನರಳಾಟ ಇರುತ್ತಲ್ಲ, ಇದು ಯಾರಿಗೂ ಬೇಡ. ಈ ನರಳಾಟ ಇರಬಾರ್ದು ಅಂತ ಅಂದ್ರೆ ಸ್ವಲ್ಪ ಪುಣ್ಯಗಳನ್ನ ಮಾಡ್ಬೇಕು. ಬೇರೆಯವ್ರಿಗೆ ಮನ್ಸು ನೋಯಿಸ್ತೀರಾ, ಬೇರೆಯವ್ರಿಗೆ ಮೋಸ ಮಾಡ್ದಿರಾ, ಒಳ್ಳೆ ರೀತಿಲಿ ಬದುಕಿದ್ರೆ ನೆಕ್ಸ್ಟ್ ಜನ್ಮದಲ್ಲೂ ನೀವು ಒಳ್ಳೆ ರೀತಿಯಾಗಿ ನೀವು ಇರ್ಬೋದು. ಇಲ್ಲ ಅಂತ ಅಂದ್ರೆ ಯಾವ್ದೋ ಓದ್ ಜನ್ಮದ ಕರ್ಮನ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ. ಈ ಜನ್ಮದಲ್ಲಿ ಮಾಡಿರೋದನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಒಳ್ಳೇದ್ ಮಾಡಿ, ಯಾರಿಗೂ ಮನ್ಸು ನೋಯ್ಸಕ್ ಹೋಗ್ಬೇಡಿ, ಮೋಸ ಮಾಡಕ್ ಹೋಗ್ಬೇಡಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇರೋದಿದ್ದಂಗೆ ಪ್ರಾಕ್ಟಿಕಲ್ ಆಗಿರಿ. ಇವತ್ತೆಷ್ಟು ದುಡಿತೀರೋ ಅಷ್ಟಕ್ ಮಾತ್ರ ಜೀವನನ ಕಟ್ಕೊಳ್ಳಿ. ಅತಿ ಆಸೆ ಪಡಕ್ ಹೋಗ್ಬೇಡಿ. ಸಾಲ ಸೋಲ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದು ಬೇಡ ಅಂತ ಹೇಳ್ತೀನಿ. ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ.